ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ 4ನೇ ಬಾರಿಗೆ ಬಿವೈ ರಾಘವೇಂದ್ರ 2.40 ಲಕ್ಷಕ್ಕೂ ಅಧಿಕ ಮತ ಪಡೆದ ಬಿವೈಆರ್. 2ನೇ ಸ್ಥಾನದಲ್ಲಿ ಗೀತಾ ಶಿವರಾಜ್ಕುಮಾರ್. ನಿರೀಕ್ಷಿತ ಮತ ಪಡೆಯದ ಸ್ವತಂತ್ರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ. ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಬಿವೈ ರಾಘವೇಂದ್ರ. ಸಂಘಟನಾತ್ಮಕ ಕಾರ್ಯದಿಂದ ಜಯ ಸಿಕ್ಕಿದೆ ಎಂದ ಸಂಸದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅರಳಿದ ಕಮಲ. ಸಾಗರ ಬಿಜೆಪಿಯಿಂದ ವಿಜಯೋತ್ಸವ. ಮತದಾರರಿಗೆ ಧನ್ಯವಾದ ಸಲ್ಲಿಸಿದ ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ ಮತ್ತು ಮೈತ್ರಿ ಪಾಟೀಲ್. ತ್ಯಾಗರ್ತಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ಸಂಸದರಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಮಂಗಳವಾರ ನಡೆದ ಮತ ಎಣಿಕೆಯಲ್ಲಿ ಬಿವೈ ರಾಘವೇಂದ್ರ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಗೀತಾ ಶಿವರಾಜ್ಕುಮಾರ್ ವಿರುದ್ಧ ಸುಮಾರು 2.40 ಲಕ್ಷಕ್ಕೂ ಅಧಿಕ ಮತಗಳಿಂದ ವಿಜಯದ ನಗೆ ಬೀರಿದ್ದಾರೆ. ತಮ್ಮ ಗೆಲುವಿನ ಕುರಿತು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಇವತ್ತಿನ ಗೆಲುವು ನಮ್ಮ ಕ್ಷೇತ್ರದ ಬಿಜೆಪಿಯ ಮತ್ತೆ ಜೆಡಿಎಸ್ನ ಎಲ್ಲ ಕಾರ್ಯಕರ್ತರ ಒಂದು ಗೆಲುವು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ಎರಡನೇದು, ಸನ್ಮಾನ್ಯುತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ನಮಗೆ ದೊಡ್ಡ ಒಂದು ಶಕ್ತಿಯಾಗಿ, ಅವರ ಒಂದು ಚಿಂತನೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನು ಈ ಚುನಾವಣೆ ಮುಖಾಂತರ ಮಾಡಿದರೆ ಅದರ ಪರಿಣಾಮ ಇವತ್ತು 2 ಲಕ್ಷ ಹತ್ತತ್ರ ಅಂತರದಲ್ಲಿ ಇವತ್ತು ನನ್ನನ್ನು ಆಶೀರ್ವಾದನೆ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ತಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರ, ಶಾಸಕರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡುವಂತ ಕೆಲಸವನ್ನು ಮಾಡ್ತೀನಿ. ವಿಶೇಷವಾಗಿ ನಿನ್ನೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಬರುವಂತ ದಿನದಲ್ಲಿ ದೇಶ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ಕೆ ದೇವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಶೀರ್ವಾದನೆ ಮಾಡಲಿ ಅಂತೇಳಿ ದೇವರಲ್ಲಿ ನಮ್ಮ ತಮ್ಮ ಮುಖಾಂತರ ತಿಳ್ಕೊಂತೇನೆ. ಒಂದು ಶಕ್ತಿನೇ ಅದು. ಎಲ್ಲೂ ಕೂಡ ಹಿನ್ನಡೆ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಟೇಕ್ ಅಪ್ ಆಯಿತು. ಒಂದು ಒಳ್ಳೆ ರೀತಿಯಂತ ಒಂದು ಲ್ಯಾಂಡಿಂಗ್ ಅನ್ನ ಮಾಡಿಸುವಂತ ಕೆಲಸವನ್ನು ನಮ್ಮ ಸಂಘಟನೆ, ನಮ್ಮ ಕ್ಷೇತ್ರದ ಮತದಾರರು ಮಾಡಿದ್ದಾರೆ. ಮತ್ತೊಮ್ಮೆ ತಮ್ಮ ಮುಖಾಂತರ ಇಷ್ಟು ಒಳ್ಳೆ ರೀತಿಯಂತ ಲ್ಯಾಂಡಿಂಗ್ ಮಾಡಿಸಿದಂತ, ಇಷ್ಟು ಒಳ್ಳೆ ರೀತಿಯಂತ ಒಂದು ಅಂತರವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ, ನಮ್ಮ ಬೈಂದೂರು, ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ, ಈ 8 ವಿಧಾನಸಭಾ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಕಾರ್ಯಕರ್ತರಿಗೆ, ಮತದಾರ ಬಂಧುಗಳಿಗೆ, ಪಕ್ಷದ ಮುಖಂಡಗಳಿಗೆ, ವಿಶೇಷವಾಗಿ ಶಕ್ತಿ ತುಂಬಿದಂತ ನರೇಂದ್ರ ಮೋದಿಜಿಯವರ ಚುನಾವಣಾ ನಾಮಿನೇಷನ್ ಸಂದರ್ಭದಲ್ಲಿ ಏನು ಬಂದು ಹೋದ್ರು, ಅದಾದ್ಮೇಲೆ ರೈತ ನಾಯಕ ಯಡಿಯೂರಪ್ಪ ಸಾಹೇಬ್ ಏನು ಬಂದು ಹೋದ್ರು, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಮತ್ತೆ ಇಲ್ಲಿರುವಂತಹ ನಮ್ಮ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ನೇತೃತ್ವ, ಸಂಘಟನೆ ನೇತೃತ್ವ. ಈ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ, ಚನ್ನಬಸಪ್ಪ, ಡಿಎಸ್ ಅರುಣ್, ಹರತಾಳು ಹಾಲಪ್ಪ, ದತ್ತಾತ್ರಿ, ಟಿಡಿ ಮೇಘರಾಜ್, ರುದ್ರೇಗೌಡ ಇನ್ನಿತರರು ಹಾಜರಿದ್ದರು. ಸಾಗರ್ ಹೋಟೆಲ್ ವೃತ್ತದಲ್ಲಿ ಮಂಗಳವಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ಅತಿ ಹೆಚ್ಚು ಮತ ಪಡೆದು ಜಯಗಳಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ವಿಜಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಆತ್ಮೀಯರೇ, ಇವತ್ತಿನ ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಗಳು ಹಾಗೂ ಸಂಸದರು ಆಗಿರ್ತಕ್ಕಂಥ ಬಿವೈ ರಾಘವೇಂದ್ರ ಅವರು 1.25 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇವತ್ತು ವಿಜಯಶಾಲಿ ಆಗ್ತಾ ಇದ್ದಾರೆ. ಇದು ಇಡೀ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಸಂದಿರ್ತಕ್ಕಂಥ ಒಂದು ಜಯ. ಕಳೆದ 5 ವರ್ಷಗಳಿಂದಲೂ ಕೂಡ ಮಾನ್ಯ ಬಿವೈ ರಾಘವೇಂದ್ರ ಅವರು ವಿಶೇಷವಾಗಿ ಎಲ್ಲ ಸರ್ವಾಂಗೀಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಸಾಗರಕ್ಕೆ ಇರ್ಬೋದು, ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಗೊಂಡಂತೆ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ರು. ಇವತ್ತು ಅದು ಮತಗಳ ರೂಪದಲ್ಲಿ ಪ್ರತಿಫಲನ ಆಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಸ್ವಲ್ಪ ನಮಗೆ ಮೇಲ್ಗಡೆ ಭಾಗದಲ್ಲಿ ಅಂದ್ರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ. ಆದ್ರೆ ಬಹುಶಃ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಎಲ್ಲರೂ ಸರಿಯಾಗಿ 100ಕ್ಕೆ 100 ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನ ಕೆಲವೇ ಕ್ಷಣಗಳು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡೋರಿದ್ದೀವಿ. ಹಾಗಾಗಿ ವಿಶೇಷವಾಗಿ ಸಾಗರದ
ನಮ್ಮ ಕಾರ್ಯಕರ್ತರಿಗೆ ಪರಿಶ್ರಮವನ್ನ ಮಾಡಿ ಕಳೆದ ಸುಮಾರು 4-5 ತಿಂಗಳುಗಳಿಂದ ಪಕ್ಷದ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಎಲ್ಲ ಸ್ತರದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆ ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು 21,000 ಈ ಸರಿ ಕಮ್ಮಿ ಆಯ್ತು. ಇದಕ್ಕೆ ಬಂಡಾಯದ ಬಿಸಿ ಕಾರಣ ಅಂತೀರಾ ಅಥವಾ ಗ್ಯಾರಂಟಿಗಳ ಕಾರಣ ಅಂತೀರಾ ಅಥವಾ ಬಿಜೆಪಿಯಲ್ಲಿನ ಕೆಲವು ಇದು ಕಾರಣ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಕೂಡ ಸಸೂತ್ರವಾಗಿ ನಡೆದಿದೆ, ಸಂಘಟನಾತ್ಮಕವಾಗಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಚುನಾವಣೆ ಅಂದಾಗ ಒಂದಷ್ಟು ಆಡಳಿತಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಒಂದಷ್ಟು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಸ್ವಲ್ಪ ಲೀಡ್ ನಲ್ಲಿ ಕಡಿಮೆ ಆಗಿರ್ಬೋದು. ಆದ್ರೆ ಬಂಡಾಯ ಇವೆಲ್ಲವೂ ಕೂಡ ಮೆಟ್ಟಿ ನಿಂತು ನಾವು ಗೆದ್ದಿರ್ತಕ್ಕಂಥದ್ದನ್ನ ಇವತ್ತು ಮತದಾರರು ತೋರಿಸಿರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪಯಲಕುಂದ್ಲಿ ಮಾತನಾಡಿ, ಎಲ್ಲರಿಗೂ ಮೊದಲು ಅಭಿನಂದನೆಗಳನ್ನ ಹೇಳ್ತೇನೆ. ಯಾಕಂತಂದ್ರೆ ನಮ್ಮ ಬಿಜೆಪಿಯ ಸಂಸದರು ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ತಾವು ಈಗಾಗಲೇ ಕೇಳಿದ್ರಿ ಹೋದ ಸರಿಕ್ಕಿಂತ ಕಡಿಮೆ ಬರ್ತಾ ಇದೆಯಲ್ಲ ಯಾಕೆ ಅಂತೇಳಿ. ಇಲ್ಲ, ಬರಲ್ಲ, ಇನ್ನೂ ಸಮಯ ಇದೆ, ಇನ್ನೂ ಮತ ಎಣಿಕೆ ಆಗ್ತಾ ಇದೆ. ದಯಮಾಡಿ ಹೋದ ಸರಿಕ್ಕಿಂತ ಈ ಸರಿ ಜಾಸ್ತಿ ಮತಗಳಿಂದ ಅವರು ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ಅವರು ಮಾಡಿದಂತ ಕೆಲಸ ಮತ್ತೆ ನಮ್ಮ ಹಿಂದಿನ ಶಾಸಕರಾಗಿದ್ದ ಹಾಲಪ್ಪನವರ ಕೆಲಸ ಇವನ್ನ ಮುಂದಿಟ್ಟುಕೊಂಡು ನಾವು ಮತವನ್ನ ಕೇಳಿದ್ದೇವೆ. ಇದಕ್ಕೆಲ್ಲ ಸಾಗರದಲ್ಲಿ ಹೆಚ್ಚಿನ ಲೀಡ್ 20,000 ಲೀಡು ಸಾಗರದಲ್ಲಿ ಕೊಡ್ತೇವೆ. ಯಾಕೆಂತಂದ್ರೆ ನಮ್ಮ ಕಾರ್ಯಕರ್ತರು ನಗರ ಮತ್ತೆ ಗ್ರಾಮಾಂತರ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇದೆ. ಅದಕ್ಕೋಸ್ಕರ ಅವರು ಇನ್ನೂ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ಅಂತ ಹೇಳಿ ಮತ್ತೊಮ್ಮೆ ನಾನು ನಗರ ಮತ್ತೆ ಗ್ರಾಮಾಂತರದ ಎಲ್ಲ ಮುಖಂಡರಿಗೆ ತಾವು ಕೂಡ ಅದರಲ್ಲಿ ತಮ್ಮ ಪಾಲು ಇದೆ, ಅವರ ಗೆಲುವಿಗೆ ಪತ್ರಿಕೆಯವರ ಗೆಲುವು ಪಾಲು ಮತ್ತೆ ಸಹಕಾರ ಇದೆ ಅಂತ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಗರಸಭಾ ಸದಸ್ಯೆ ಮೈತ್ರಿ ಪಾಟೀಲ್ ಮಾತನಾಡಿ, ಮೊದಲು ಹೇಳಿದ್ದೆ ರಾಘಣ್ಣವರು 2 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅಂತ ಹೇಳಿ ಅದೇ ರೀತಿ ಅಂತರವನ್ನ ಕಾಪಾಡಿಕೊಂಡು ಗೆದ್ದಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು. ಅದೇ ರೀತಿ ಪಕ್ಷಕ್ಕಾಗಿ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಬೂತ್ ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಮತ್ತೆಲ್ಲ ನಮ್ಮ ಮಹಿಳಾ ಮೋರ್ಚಾ ತಂಡ ಮತ್ತೆಲ್ಲಾ ಒಂದು ಕಾರ್ಯಕರ್ತರ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮೋದಿಜಿ ಅವರ ನೇತೃತ್ವದ ಆಡಳಿತ ಎಲ್ಲ ಒಂದು ರೀತಿಯಲ್ಲಿ ಸಹಕಾರ ಆಗಿದೆ ಅಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೇನೆ. ಮೋದಿಜಿ ಅವರಿಗೂ ಕೂಡ ಅಭಿನಂದನೆಗಳು, ರಾಘಣ್ಣ ಅವರಿಗೂ ಕೂಡ ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಶಾಸಕರಾದಂತಹ ಹಾಲಪ್ಪನವರ ಅಭಿವೃದ್ಧಿ, ಅದೇ ರೀತಿ ಪಕ್ಷವನ್ನ ಸಂಘಟನೆಯನ್ನ ಒಟ್ಟಾಗಿ ತಗೊಂಡೋದಂತಹ ಟಿ.ಡಿ. ಮೇಘರಾಜರವರ ಒಂದು ನೇತೃತ್ವದ ಒಂದು ಕಾರ್ಯಕರ್ತ ಪಡೆಯನ್ನ ಈ ರೀತಿಯಾಗಿ ಬೆಳೆಸಿದ್ದಾರೆ. ಹಾಗೆ ನಗರದಲ್ಲಿ ಗಣೇಶ್ ಪ್ರಸಾದ್ ರವರಂತ ಒಂದು ಪಕ್ಷಕ್ಕೆ ಸಂಘಟನೆಗೆ ಕೊಟ್ಟಂತ ಒತ್ತು ಇದೆಲ್ಲವೂ ಕೂಡ ಇದಕ್ಕೆ ಕಾರಣವಾಗಿದೆ. ಗ್ರಾಮಾಂತರ ಅಧ್ಯಕ್ಷರು, ನಗರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರ ನೇತೃತ್ವದಲ್ಲಿ ಎಲ್ಲ ನಗರಸಭಾ ಸದಸ್ಯರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳ ಗೆಲುವು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯೋತ್ಸವದಲ್ಲಿ ಸವಿತಾ ವಾಸು, ರಮೇಶ್ ಎಚ್.ಎಸ್., ರಾಧಿಕಾ ಪೈ, ಹೂಬಾ ಅಶೋಕ್, ಸಂತೋಷ್ ಶೇಟ್, ಸತೀಶ್ ಕೆ, ರಾಜು ಬಿ ಮಡಿವಾಳ, ಮಹೇಶ್ ಎಂ.ಆರ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಗೆಲುವು ಸಾಧಿಸುತ್ತಿದ್ದಂತೆಯೇ ವಿಜಯೋತ್ಸವ ಆಚರಿಸಿದರು. ಮಾರಿಕಾಂಬಾ ವೃತ್ತದಲ್ಲಿ ಸಿಹಿ ವಿತರಿಸಿ, ಪಟಾಕಿ ಸಿಡಿಸಿ, ಪಕ್ಷದ ಬಾವುಟ ಹಾರಿಸಿ, ಘೋಷಣೆ ಕೂಗುತ್ತಾ ಬಿಜೆಪಿ ಗೆಲುವನ್ನು ಸಂಭ್ರಮಿಸಿದರು. ಬಿಜೆಪಿ ಪ್ರಮುಖರಾದ ಶಿವು ತ್ಯಾಗರ್ತಿ ಇನ್ನಿತರರು ಮಾತನಾಡಿ, ಒಂದು ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ನಿಚ್ಚಳವಾದ ಬಹುಮತ ಲಭಿಸಿದ್ದು 10 ವರ್ಷಗಳ ಒಂದು ಮೋದಿ ಅವರ ಅಧಿಕಾರ ಆಡಳಿತ ವ್ಯವಸ್ಥೆಯನ್ನ ಮತ್ತೊಮ್ಮೆ ಈ ದೇಶದ ಮತದಾರರು ಬೆಂಬಲಿಸಿದರೆ ಮೂಲಕವಾಗಿ 300ಕ್ಕೂ ಹೆಚ್ಚು ಸ್ಥಾನಗಳು ಲಭಿಸುತ್ತವೆ. ಹಾಗೆ ಕರ್ನಾಟಕದಲ್ಲೂ ಸಹ 16ಕ್ಕೂ ಹೆಚ್ಚು ಸ್ಥಾನಗಳು ಕರ್ನಾಟಕದಲ್ಲೂ ಬಿಜೆಪಿಗೆ 18, ಎನ್ಡಿಎ ಮೈತ್ರಿಕೂಟಕ್ಕೆ 18ಕ್ಕೂ ಹೆಚ್ಚಿನ ಸ್ಥಾನಗಳು ಬರುತ್ತೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಪರಿಶ್ರಮ ಹಾಗೂ ಈ ದೇಶದ ಎಲ್ಲ
ನಾಗರಿಕರ ಒಂದು ಮತದಾರರ ಆಸೆಯಂತೆ ಮತ್ತೊಮ್ಮೆ ಈ ದೇಶದಲ್ಲಿ ಉತ್ತಮವಾದಂತಹ ಒಂದು ಆಡಳಿತ ವ್ಯವಸ್ಥೆ ಮೋದಿ ಅವರ ನೇತೃತ್ವದಲ್ಲಿ ಬರ್ತಿದೆ. ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ಮತದಾರ ಬಂಧುಗಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಒಂದು ಚುನಾವಣೆ ಫಲಿತಾಂಶಕ್ಕೆ ಸಕ್ರಿಯವಾಗಿ ಒಂದು ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಈ ಒಂದು ಬಹುಮತ ಬಂದಿದೆ. ಕಾರ್ಯಕರ್ತರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ದೇಶಕ್ಕೆ ಇದೊಂದು ಪ್ರಜಾಪ್ರಭುತ್ವ ಹಬ್ಬ. ಭಾರತಕ್ಕೆ ಸದೃಢವಾದ ಸರ್ಕಾರ ಬೇಕಂದ್ರೆ ಈ ಪ್ರಜೆಗಳು ಮತದಾರರು ಒಂದು ಸದೃಢವಾದ ಸರ್ಕಾರವನ್ನ ರಚನೆ ಮಾಡಬೇಕು. ಅದು ನರೇಂದ್ರ ಮೋದಿಯ ನೇತೃತ್ವದ NDA ಸರ್ಕಾರ ಒಕ್ಕೂಟಕ್ಕೆ ಈ ದೇಶದ ಮತ್ತು ಪ್ರಜ್ಞಾವಂತ ಮತದಾರರು ಬಹುಮತವನ್ನ ಕೊಟ್ಟಿದ್ದಾರೆ ಇವತ್ತು. ಹಾಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಅಭಿವೃದ್ಧಿಯ ಹರಿಕಾರರಂತ ರಾಘವೇಂದ್ರ ಅವರನ್ನ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲಿಸುವ ಮೂಲಕ ಒಂದು ದೇಶಕ್ಕೆ ಒಂದು ನ್ಯಾಯ ಸಲ್ಲಿಸಿದಂಥ ಪ್ರತಿಯೊಬ್ಬ ಮತದಾರರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಈ ಮೂಲಕ ನಾವು ಈ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಕ್ಕೆ ಇಷ್ಟಪಡ್ತೀವಿ. ಶಕ್ತಿ ಕೇಂದ್ರದ ಕಾರ್ಯದರ್ಶಿ ಪಾಂಡುರಂಗ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಇಸಾಕ್, ಹನುಮಂತ, ಪ್ರಮುಖರಾದ ಪರಶುರಾಮ್, ಲಿಂಗಪ್ಪ, ಶಿವು ಬೆಳಂದೂರು, ಯೋಗೇಶ್ ಕುಮಾರ್, ದಿನೇಶ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.